ಈ ಅವರೆಕಾಳು ಸೀಸನಿಗೆ ಮಾಡಲೇಬೇಕಾಗಿರೋ ಒಂದು ರೆಸಿಪಿ ಅಂತಂದರೆ ಅದು ಅವರೆಕಾಳು ರೊಟ್ಟಿ. ಇದನ್ನು ಒಂದ್ಸಲಿ ಮಾಡಿಕೊಂಡ್ರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ನಬೇಕು ಅಂತ ಅನ್ಸುತ್ತೆ. ಇದನ್ನು ಮಾಡ್ಕೊಳ್ಳೋದಕ್ಕೆ ಮೊದಲು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ ಎಲ್ಲದನ್ನು ಹಾಕಿ ಪೇಸ್ಟ್ ಮಾಡ್ಕೋಬೇಕು. ನಂತರ ಅಕ್ಕಿ ಹಿಟ್ಟಿಗೆ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಸಬ್ಸಿಗೆ ಸೊಪ್ಪು, ಹಾಗೆ ತುರಿದಿರೋ ಕ್ಯಾರೆಟು, ಬೇಯಿಸ್ಕೊಂಡಿರೋ ಅವರೆಕಾಳು, ಉಪ್ಪು ಎಲ್ಲದನ್ನು ಹಾಕಿ ಫಸ್ಟು ಮಿಕ್ಸ್ ಮಾಡ್ಕೋಬೇಕು. ನಂತರ ಇದಕ್ಕೆ ಕಾದಿರೋ ಬಿಸಿ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ. ಒಂದೇ ಸಲ ನೀರು ಹಾಕ್ಕೊಂಡ್ರೆ ಹಿಟ್ಟು ತೆಳ್ಳು ಆಗುತ್ತೆ. ಹಿಟ್ಟು ಈ ಹದಕ್ಕಿದ್ರೆ ಹಿಟ್ಟು ಸರಿ ಇದೆ ಅಂತ. ನಂತರ ಒಂದು ಪೇಪರ್ಗೆ ಎಣ್ಣೆಯನ್ನು ಹಚ್ಚಿ ಹಿಟ್ಟನ್ನು ತಗೊಂಡು ಚೆನ್ನಾಗಿ ತಟ್ಟಬೇಕು. ಕೈಗೆ ಎಣ್ಣೆ ಹಚ್ಕೊತ ತಟ್ಟಬೇಕು, ಇಲ್ಲ ಅಂದರೆ ಕೈಗೆ ಹಿಡ್ಕೊಳ್ಳುತ್ತೆ. ಇದನ್ನು ನೀವು ಪ್ಲಾಸ್ಟಿಕ್ ಪೇಪರ್ ಮೇಲೂ ಮಾಡ್ಬೋದು ಎಣ್ಣೆ ಹಚ್ಕೊಂಡು. ನಾನಿಲ್ಲಿ ಬಟರ್ ಪೇಪರ್ನ ಯೂಸ್ ಮಾಡಿದ್ದೀನಿ. ನಂತರ ತವಾ ಕಾದ ಮೇಲೆ ಅದಕ್ಕೆ ಮಾಡಿಟ್ಕೊಂಡಿರೋ ರೊಟ್ಟಿನ ಹಾಕಿ ಎಣ್ಣೆನ ಹಾಕಬೇಕು. ನೀಟಾಗಿ 2-3 ಸಲ ರೊಟ್ಟಿನ ತಿರುವು ಹಾಕಿ ಬೇಯಿಸ್ಕೊಂಡ್ರೆ ಬಿಸಿ ಬಿಸಿಯಾದ ಅವರೆಕಾಳು ರೊಟ್ಟಿ ರೆಡಿಯಾಗುತ್ತೆ. ಇದನ್ನು ಚಟ್ನಿ, ಬೆಣ್ಣೆ ಇಲ್ಲ ತುಪ್ಪದ ಜೊತೆಗೂ ತಿನ್ಬೋದು.